ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಶಶಿಕುಮಾರ್ ಅಂತೇಳಿ. ನಮ್ಮದು ದೊಡ್ಡಬಿಗೆ ನೇಟಿವ್ ಬಂದು ಈಗ ಪ್ರೆಸೆಂಟು ನಾವು ಸಂತೆಬೆನ್ನೂರಲ್ಲೇ ಈಗ ವಾಸವಾಗಿದ್ದೀವಿ. ಮತ್ತು ತೋಟನ ಸಂತೆಬೆನ್ನೂರಲ್ಲಿದೆ. ಇದು ರಾಯಲ್ ಜೆಲ್ ಅಂತ ಒಂದು ಬರುತ್ತಂತಲ್ಲ, ಅದನ್ನೇನಾದ್ರು ನೀವು ಮಾಡ್ತೀರಾ ಸರ್? ಲೈಕ್ ಸರ್, ಈಗ ನಾವು ಇದರಲ್ಲಿ ಬೈ ಪ್ರಾಡಕ್ಟ್ಸು ಏನು ಮಾಡ್ತಾ ಇಲ್ಲ. ಈಗ ವ್ಯಾಕ್ಸು ಏನು ಮಾರೋದಿಲ್ಲ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಹನಿ ಬೀಸ್ನ ಸಾಕ್ತಾಯಿದ್ದೀನಿ. ಇದರಲ್ಲಿ ಜೇನುತುಪ್ಪ ತೆಗಿತೀನಿ. ಜೇನುತುಪ್ಪ ತೆಗೆದಿದ್ದು ವೇಸ್ಟ್ ಬರುತ್ತಲ್ವ ವ್ಯಾಕ್ಸು, ಅದನ್ನು ಮೋಲ್ಡ್ ಮಾಡಿ ಇಟ್ಕೊತೀವಿ. ಯಾರಿಗಾದರೂ ಬೇಕು ಅಂದರೆ ಕೊಡ್ತೀವಿ, ಹಂಗೆ ಅದನ್ನು ಮೋಲ್ಡ್ ಮಾಡಿ ಇಟ್ಕೊತೀವಿ. ಇದರಿಂದ ಬೈ ಪ್ರಾಡಕ್ಟ್ಸ್ ನಾವೇನು ಮಾಡ್ತಾಯಿಲ್ಲ. ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ, ಜೇನು ವಿಷ ಮಾಡ್ತಾಯಿದ್ದಾರೆ. ಆಮೇಲೆ ರಾಯಲ್ ಜೆಲ್ಲಿ ಅಂತ ಹೇಳಿದ್ವಲ್ಲ, ಆ ರಾಯಲ್ ಜೆಲ್ಲಿನೂ ಮಾಡ್ತಾಯಿದ್ದಾರೆ. ಅದು ಏನಂದರೆ ಆರ್ಟಿಫಿಷಿಯಲ್ಲಾಗಿ ರಾಣಿ ಸೆಲ್ನ ಕ್ರಿಯೇಟ್ ಮಾಡಿ ಆ ಆರ್ಟಿಫಿಷಿಯಲ್ ಸೆಲ್ಲಿಗೆ ಈಗ ಏನು ವರ್ಕರ್ ಬೀಸಿರ್ತಾವೋ ಅದಕ್ಕೆ ರಾಜಶಾಹಿ ರಸ ಅಂತ ತುಂಬ್ತವೆ. ಅದು ರಾಯಲ್ ಜೆಲ್ಲಿ ಅಂತ. ಅದನ್ನು ತೆಗಿಯೋಷ್ಟು ಕೆಪಾಸಿಟಿ ನಮಗಿನ್ನೂ ಆಗಿಲ್ಲ, ಅಷ್ಟು ವಾತಾವರಣ ಇಲ್ಲ, ಟೆಕ್ನಾಲಜಿನೂ ನಮಗೆ ಅಷ್ಟು ಗೊತ್ತಾಗಿಲ್ಲ. ಹಂಗಾಗಿ ನಾವು ಅದನ್ನೇನು ಮಾಡ್ತಾಯಿಲ್ಲ. ಲೈಕ್ ಜೇನು ಕುಟುಂಬ ಮಾರಾಟ ಮಾಡ್ತೀವಿ, ಜೇನುತುಪ್ಪ ಮಾರಾಟ ಮಾಡ್ತೀವಿ, ಸದ್ಯದ ಅಷ್ಟಕ್ಕಿದ್ದೀವಿ. ಬೈ ಪ್ರಾಡಕ್ಟ್ಸ್ ಏನು ಮಾಡ್ತಾ ಇಲ್ಲ ನಾನು. ಅಂದರೆ ರಾಯಲ್ ಜೆಲ್ಲಿಗೆ ಪರ್ 1 ಗ್ರಾಮಿಗೆ 10,000 ರುಪೀಸ್ ಏನೋ ಇದೆ ಮಾರ್ಕೆಟಲ್ಲಿ. 10,000 ರುಪೀಸ್ ಇದೆ. ಬೇರೆ ದೇಶದಲ್ಲೆಲ್ಲ ತೆಗಿತಾ ಇದ್ದಾರೆ, ನಮ್ಮಲ್ಲೂ ತೆಗಿತಾ ಇದ್ದಾರೆ. ಬಟ್ ಅದಕ್ಕೆ ಎಕ್ವಿಪ್ಮೆಂಟ್ಸು ಆಮೇಲೆ ಪೇಷನ್ಸು ಬೇಕು. ಅಂದರೆ ಸರ್, ನೀವು ವ್ಯಾಕ್ಸ್ನ ಸಪ್ರೇಟಿಂಗ್ ಮಾಡ್ತೀರಾ? ಅಂದರೆ ಇದರಲ್ಲಿ ಕೊಳೆ ಆಗಿರುತ್ತಲ್ಲ, ಲೈಕ್ ಈಗ ಏನಾಗುತ್ತೆ ಗೊತ್ತಾ, ಈಗ ನನಗೆ ಈಗ ಈ ಕುಟುಂಬ ಎದ್ದೋಯ್ತು ಅಂದ್ಕೊಳ್ರಿ. ಹಾಂ ಸರ್. ಈ ಕುಟುಂಬ ಎದ್ದೋದ ತಕ್ಷಣ ಇದರಲ್ಲಿ ವ್ಯಾಕ್ಸ್ ಇದೆಯಲ್ಲ, ಈಗ ಹುಟ್ಟೆ ಇದೆಯಲ್ಲ, ಈ ಹುಟ್ಟೆ ಹಂಗೆ ಇರುತ್ತೆ. ಅದನ್ನೊಂದು ಸ್ವಲ್ಪ ಹೊತ್ತು ನಾವು ಬಿಸಿಲಿಗೆ ಇಡ್ತೀವಿ, ಸ್ವಲ್ಪ ಹೊತ್ತು, ಒಂದು 2 ನಿಮಿಷ. ಅದರಲ್ಲಿ ಏನಾದರೂ ಮೇಣ ಪತಂಗದ ಹುಳ ಏನಾದ್ರು ಇತ್ತು ಅಂತಂದರೆ ಅದೆಲ್ಲ ರಿಮೂವ್ ಆಗಿ ಸತ್ತೋಗುತ್ತೆ. ಅದನ್ನು ರೀಯೂಸ್ ಏನಕ್ಕೆ ಮಾಡ್ತೀನಿ ಅಂತಂದರೆ, ನಾವು ಈ ಸೂಪರ್ ಚೆಂಬರ್ ಇದೆಯಲ್ಲ, ಈ ಸೂಪರ್ ಚೆಂಬರಿಗೆ ನಾವು ಯಾವುದು ಬಾಕ್ಸು ಫುಲ್ ಆಗಿದೆಯೋ ಆ ಬಾಕ್ಸಿಗೆ ನಾವು ಸೂಪರ್ ಚೆಂಬರಿಗೆ ಅಂಟಿಸ್ಬಿಡ್ತೀವಿ. ಓಕೆ. ಅಂಟಿಸಿದಾಗ ಅದು ಅಲ್ಲಿಗೆ ಸರ್ವೈವಲ್ ಆಗುತ್ತೆ. ಹಾಂ, ಆ ಥರ ಮಾಡ್ತೀವಿ. ಇಲ್ಲ ಅಂತಂದರೆ ಏನು ಮಾಡ್ತೀವಿ ಅಂದರೆ ಕರಗಿಸಿ ನಾವು ಮೇಣ ಮಾಡ್ತೀವಿ. ಓಕೆ. ಅಂದರೆ ಕೆಲವರು ಹೇಳ್ತಾರೆ ಬಿಸಿನೀರಲ್ಲಿ ಹಾಕಿ. ಹಾಂ, ಅದೇ ನೀರಲ್ಲಿ ಹಾಕಿ ಅದನ್ನ ಕುದಿಸಿರ್ತೀವಿ. ಆಮೇಲೆ ಆಫ್ ಮಾಡಿದ್ರೆ ಅದು ನೀರೆಲ್ಲ ಮೇಲುಗಡೆ ಇದು ಬರುತ್ತೆ, ವ್ಯಾಕ್ಸ್ ಬರುತ್ತೆ, ಕೆಳಗಡೆ ಎಲ್ಲ ನೀರು ಹಂಗೆ ಉಳ್ಕೊಳ್ಳುತ್ತೆ. ಓಕೆ. ಸೋಸಿದರೆ ಅದು ಪ್ಯೂರ್ ಮೇಣ ಬಂದುಬಿಡುತ್ತೆ ನಮಗೆ. ಅಂದರೆ ತಿಂಗಳಿಗೊಂದ್ಸತಿ ತೆಗಿತೀರಾ ಅಥವಾ ವರ್ಷಕ್ಕೊಂದ್ಸತಿ ತೆಗಿತೀರಾ ಸರ್? ಇದನ್ನು ಫುಡ್ಡು ವಾತಾವರಣದಲ್ಲಿ ಚೆನ್ನಾಗಿ ಸಿಕ್ತು ಅಂತಂದರೆ 20 ದಿನಕ್ಕೆ ಒಂದ್ಸಲಿ ನಮಗೆ ಈ ಬಾಕ್ಸಲ್ಲಿ 2 kg ತೆಗಿತೀವಿ. 20 ದಿನಕ್ಕೆ ಒಂದ್ಸಲ ಈ ಬಾಕ್ಸಲ್ಲಿ. ಈಗ ಏನು ಇದೆಯೋ ಈ ಕೇರಳ ಬಾಕ್ಸ್ ಅಂತ ಏನು ಮಾಡ್ಕೊಂಡಿದ್ದೀನೋ, ಈ ಕೇರಳ ಬಾಕ್ಸಲ್ಲಿ ನನಗೆ 2 kg ಹನಿ ಬರುತ್ತೆ. ಒಂದು ಫ್ರೇಮಲ್ಲಿ 1/4 kg ಮಿನಿಮಮ್ ಬರುತ್ತೆ. ಈ ಥರದ 5 ಇಟ್ಟಿರ್ತೀವಿ. 20 ದಿನಕ್ಕೆ ಒಂದ್ಸಲಿ ಅಂತ ನನ್ನಲ್ಲಿ ಬರುತ್ತೆ. 20 ದಿನಕ್ಕೆ ಬಂದ್ಬಿಡುತ್ತೆ. ಓಕೆ. ಈಗ ಆರ್ಟಿಫಿಷಿಯಲ್ ಆಗಿ ನೀವು ಬೀಟ್ ಫೀಡಿಂಗ್ ಮಾಡ್ತೀನಿ ಅಂದ್ರಲ್ಲ, ಲೈಕ್ ಎಷ್ಟು ಗ್ರಾಮ್ ಆಫ್ ಇದನ್ನು ಕೊಡ್ತೀವಿ? ಈಗ 1:1 ಅಂದರೆ 1 ಗ್ರಾಮ್, ಸಾರಿ 1 ಲೋಟ ಸಕ್ಕರೆಗೆ 1 ಲೋಟ ನೀರು. 1 kg ಯಾವುದ್ರಲ್ಲಿ ಅಳತೆ ಮಾಡ್ಕೊತೀವೋ ಅದೇ ಪ್ರಮಾಣದ್ದು ನೀರು ಹಾಕಬೇಕು. ಓಕೆ. ಈಗ 1 kg ಅಂದರೆ 1 ಲೀಟ್ರ್ ಇದೆ ಅಂತಂದರೆ, ಒಂದು ಸಕ್ಕರೆ ತಗೊಂಡ್ವಿ ಅಂದರೆ ಅಷ್ಟೇ ನೀರನ್ನ ನಾವು ಹಾಕ್ತೀವಿ. ಅದಕ್ಕೆ ಹಾಕ್ಬೇಕು. ಹಾಕ್ತೀವಿ ಅಂದರೆ ಅದನ್ನ ಕರಗಿಸ್ಬೇಕು. ಸ್ವಲ್ಪ ಬಿಸಿನಾದ್ರು ಮಾಡಬೇಕು, ಇಲ್ಲಾಂದರೆ ತಣ್ಣದನ್ನೇ ಕರಗಿಸಿದ್ರೆ ಅದನ್ನ ತಣ್ಣಗಾದ್ಮೇಲೆ ಮತ್ತೆ ಇದಕ್ಕೆ ಈ ಥರ ಕೊಡಬೇಕು. ಓಕೆ. ಈ ಫೀಡಿಂಗ್ ಕಪ್ ಇರ್ತವೆ, ಈ ಫೀಡಿಂಗ್ ಕಪ್ಪಿಗೆ ಸ್ವಲ್ಪ ತೆಂಗಿಂದು ನಾರೆಲ್ಲ ಹಾಕಿ, ಇಲ್ಲ ಅಂತ ನಾರು ಹಾಕಲಿಲ್ಲ ಅಂದರೆ ಏನು ಸಮಸ್ಯೆ ಅಂದರೆ ಬಿದ್ದು ಸತ್ತೋಗ್ತವೆ. ಇದ್ರೊಳಗಡೆ ಬಿದ್ದು ಸತ್ತೋಗ್ತವೆ. ಬಿದ್ದು ಸತ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ತೆಂಗಿನ ಜುಟ್ಟು ನಾರು ಅಥವಾ ಕಡ್ಡಿಗಳನ್ನ ಹಾಕಿರ್ತೀವಿ. ಲೈಕ್ ಭಾಳ ಜನ ಹೇಳೋದು ಅಂದರೆ ಜನವರಿ ಸೀಸನಲ್ಲಿ ಭಾಳ ಚೆನ್ನಾಗುತ್ತೆ, ಯಾಕೆಂದರೆ ಅವಾಗ ಹೂವೆಲ್ಲ ಬಿಡುತ್ತೆ. ಹೌದು, ಅದಕ್ಕೋಸ್ಕರ ನಾವು ಮಾವಿನ ಗಿಡದಲ್ಲಿ ಇಟ್ಟಿದ್ದೀವಿ. ಈಗ ಇದು ಇನ್ನೊಂದು 15 ದಿನ ಮಾವಿನ ಸೀಸನ್ನಲ್ಲಿ ಮಾವಿಂದು ಹೂವು ಮುಗಿದೋಗುತ್ತೆ, ಹಳ್ಳಾಗುತ್ತೆ. ಹಳ್ಳಾದ್ಮೇಲೆ ಇಲ್ಲೇನು ಕೆಲಸ ಇರೋಲ್ಲ. ಅದಾದ್ಮೇಲೆ ನಾವು ಅಡಿಕೆ ತೋಟಕ್ಕೆ ಶಿಫ್ಟ್ ಮಾಡ್ತೀವಿ. ಅಂದರೆ ಶಿಫ್ಟ್ ಮಾಡುವಾಗ ಏನು ಪ್ರಾಬ್ಲಮ್ ಆಗಲ್ಲ? ಶಿಫ್ಟ್ ಮಾಡ್ದೆಲ್ಲ ನೈಟ್ ಮಾಡ್ತೀವಿ. ಅಂದರೆ ಸರ್, ಜಾಗ ಚೇಂಜ್ ಆಗೋದ್ರಿಂದ ಅದಕ್ಕೆ ಏನಾದರೂ ಒತ್ತಡ ಆ ಥರ ಏನಾದರೂ ಆಗುತ್ತೆ. ಸ್ವಲ್ಪ ಅಗ್ರೆಸಿವ್ ಆಗಿರ್ತವೆ. ಯಾವತ್ತು ಚೇಂಜ್ ಮಾಡ್ತೀವೋ ಒಂದು ದಿನ ಅಥವಾ 2 ದಿನ ಅಗ್ರೆಸಿವ್ ಆಗಿರ್ತವೆ, ಚುಚ್ಚಕ್ಕೆ ಬರ್ತವೆ, ಅಟ್ಯಾಕ್ ಮಾಡೋಕ್ಕೆ ಬರ್ತವೆ. ಆವಾಗ ಒಂದು ಸ್ವಲ್ಪ ಬಾಕ್ಸ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಸಡನ್ನಾಗಿ ತೆಗಿಯೋದು, ನೋಡೋದು, ಕೆಡವೋದು ಮಾಡಿದರೆ ಕಡಿತ. ಅಂದರೆ ಒಂದು ಬಾಕ್ಸ್ ತೊಗೊಂಡೋಗುವಾಗ ಅಂದರೆ ಚೇಂಬರ್ ಎಲ್ಲ ಸಪ್ರೇಟ್ ಮಾಡಿ ತೊಗೊಂಡೋಗ್ತೀರಾ, ಇಲ್ಲ ಹಿಂಗೆ ಬಾಕ್ಸ್? ಇದರಲ್ಲಿ ತುಪ್ಪ ಇತ್ತು ಅಂದರೆ ತುಪ್ಪ ತೆಗೆದುಬಿಡ್ತೀವಿ. ತುಪ್ಪ ತೆಗೆದು 2 ದಿನ ಆದಮೇಲೆ ಶಿಫ್ಟ್ ಮಾಡ್ತೀವಿ ನಾವು. ತುಪ್ಪ ತೆಗೆದು 2 ದಿನ. ತುಪ್ಪ ಇದ್ದರೆ ನಮಗೆ ಕಡಿಯುತ್ತೆ, ಜಾಸ್ತಿ ಚುಚ್ಚಕ್ಕೆ ಬರ್ತವೆ. ಲೈಕ್ ಸರ್, ಮೇಲ್ ಹನಿ ಬೀಸ್ ಎಷ್ಟು ದಿನ ಲೈಫ್ ಸ್ಪ್ಯಾನು ಮತ್ತು ವರ್ಕರ್ ಹನಿ ಬೀಸ್ ಎಷ್ಟು? 50 ದಿನ.
50ರಿಂದ 60 ದಿನ ಬರುತ್ತೆ. ಅಂದರೆ ಜಾಸ್ತಿ ಮೇಲ್ ಅನಿಬಿಸಿದ್ರೆ ವರ್ಕರ್ ಅನಿಬಿಸಿ ಸಾಯಿಸುತ್ತೆ ಅಂತ ಕೇಳಿ. ಹೌದು. ಈಗ ಡ್ರೋನ್ಸು ಜಾಸ್ತಿ ಆಗೋದಿಲ್ಲ, ಸೀಸನಲ್ಲಿ ಮಾತ್ರ ಡ್ರೋನ್ಸು ಮಾಡ್ಕೊಳತ್ತೆ. ಓಕೆ. ಈಗ ಕ್ವೀನು ಫರ್ಟಿಲಿಟಿ ಎಗ್ಗು ಅನ್ಫರ್ಟಿಲಿಟಿ ಎಗ್ನ ಇಡುತ್ತೆ. ಕ್ವೀನ್ ಎದ್ದೋಗ್ಬೇಕು, ನಾನು ಡಿವೈಡ್ ಆಗಬೇಕು ಅಂದರೆ ಕುಟುಂಬ ಇದೆಯಲ್ಲ, ಸ್ಟ್ರೆಂತ್ ಇದೆ, ನನ್ನ ಕುಟುಂಬ ಸ್ಟ್ರೆಂತ್ ಇದೆ, ನಾನು ಎದ್ದೋಗ್ಬೇಕು ಡಿವೈಡ್ ಆಗ್ತೀನಿ ಅನ್ನೋ ಕಾರಣದಾಗ ಬಂದಾಗ ಕ್ವೀನ್ ಏನು ಮಾಡುತ್ತೆ ಅಂದರೆ ಅನ್ಫರ್ಟಿಲಿಟಿ ಎಗ್ನ ಇಡುತ್ತೆ. ಆ ಅನ್ಫರ್ಟಿಲಿಟಿ ಎಗ್ಗೆ ಗಂಡುಳ ಆಗುತ್ತೆ. ಅವಾಗ ಏನು ಮಾಡ್ತವೆ ವರ್ಕರ್ ಬೀಸ್ ಎಲ್ಲ, ಕ್ವೀನ್ಸ್ ಎಲ್ಲ ರೆಡಿ ಮಾಡ್ತವೆ. ಓಕೆ. ಕ್ವೀನ್ ಎದ್ದೋಗಕ್ಕೆ ರೆಡಿ ಆಗುತ್ತಲ್ಲ, ಆವಾಗ ಕ್ವೀನು ಅದರೊಳಗಡೆ ಮೊಟ್ಟೆ ಇಡುತ್ತೆ. ಆವಾಗ ಇದು ಎದ್ದೋಗೋ ಟೈಮಿಗೆ ಹೊರಗಡೆ ಡ್ರೋನ್ಸ್ ಬರ್ತವೆ. ಅರ್ಧ ಹುಳ ಕರ್ಕೊಂಡು ಕ್ವೀನ್ ಎದ್ದೋಗುತ್ತಲ್ವಾ. ಈಗ ಆಲ್ರೆಡಿ ಕ್ವೀನ್ಸ್ ಎಲ್ಲ ಆಗಿರುತ್ತೆ 9ನೇ ದಿನ. ಇವತ್ತಿಂದ ಕ್ವೀನ್ ಎದ್ದೋಯ್ತು ಅಂತಂದರೆ 9ನೇ ದಿನಕ್ಕೆ ಇದರಲ್ಲಿ ಕ್ವೀನ್ಸ್ ಎಲ್ಲ ರೆಡಿ ಆಗುತ್ತೆ. ಆ 9ನೇ ದಿನಕ್ಕೆ ಮತ್ತೆ 12ನೇ ದಿನ ಕ್ವೀನ್ ಹೊರ ಬರುತ್ತೆ. ಕ್ವೀನ್ ಹೊರಗೆ ಬಂದು 2 ದಿನ 3 ದಿನ ಮೇಯುತ್ತೆ. ಮೇಯ್ದು ಮತ್ತೊಂದು 4-5 ದಿನ ಅಡಲ್ಟ್ ಆದಮೇಲೆ ಅದು ಮೇಟಿಂಗ್ ಹೋಗಿ ಬಂದು 21ನೇ ದಿನಕ್ಕೆ ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ. ಆ ಟೈಮಿಗೋಸ್ಕರ ಮಾತ್ರ ಗಂಡುಳ ಇರ್ತವೆ. ಅದಾದಮೇಲೆ ಗಂಡುಳ ಜಾಸ್ತಿ ಆಯಿತು ಅಂತಂದರೆ ವರ್ಕರ್ ಬೀಸು ಅವನ್ನ ಸಾಯಿಸ್ತಾರೆ. ಸರ್, ಅಂದರೆ ಕೆಂಪಿರುವೆ ಅಥವಾ ಕೇಂಜ್ಗ ಬರುತ್ತಲ್ಲ, ಅದರಿಂದ ಇದಕ್ಕೆ ಭಾಳ ಹೊಡೆತ ಬೀಳುತ್ತೆ ಅಂತ. ಇದಕ್ಕೆ ಏನಪ್ಪ ಅಂತಂದರೆ ಇರುವೆ ಮತ್ತು ಕೆಂಜಿಗೆ ಬರ್ದಂಗೆ, ಸ್ವಲ್ಪ ಗೊದ್ದ ಬರ್ದಂಗೆ ನೋಡ್ಕೋಬೇಕು. ಅವು ಬಂತು ಅಂದರೆ ಎಲ್ಲ ಈ ಒಳಗಡೆ ಲಾರ್ವಾ ಜೇನುತುಪ್ಪ ತಿನ್ನೋಕೆ ಶುರು ಮಾಡ್ತಾವಲ್ಲ, ಅವಾಗ ಕಾಲೋನಿ ಎದ್ದೋಗುತ್ತೆ. ಒಂದು ಕಾಲೋನಿ ಎದ್ದೋತು ಅಂದರೆ 2000 ರೂಪಾಯಿ ಲಾಸ್. ಒಂದು ಕಾಲೋನಿ ಎದ್ದೋಯ್ತು ಅಂದರೆ ಮತ್ತೆ ವಾಪಸ್ ಬರೋದೇ ಇಲ್ಲ? ವಾಪಸ್ ಬರಲ್ಲ. ಏನು ಎದ್ದೆಲ್ಲೋ ಕೂತ್ಕೊಳತ್ತೆ. ಹಿಡ್ಕೊಂಬಂದರೆ ಹಾಕಿದರೆ ಇತ್ತು, ಇಲ್ಲ ಅಂದರೆ ಎದ್ದೋಯ್ತು ಅಂದರೆ ಹೋಯ್ತು. ಅಂದರೆ ಏನಾದ್ರು ಡಿಸೀಸಸ್ ಏನಾದರೂ ಬರುತ್ತಲ್ಲ? ಡಿಸೀಸಸ್ ಬಂದರೂ ಇದಕ್ಕೆ ಅದೇ ವ್ಯಾಕ್ಸ್ ಮೌತ್ ಒಂದು ಬರುತ್ತೆ, ಇನ್ಸೆಕ್ಟ್. ಅದು ಬಿಟ್ಟರೆ ತೈಸಾಕ್ ಬ್ರೂಡ್ ಅಂತ ಒಂದು ಬರುತ್ತೆ. ತೈಸಾಕ್ ಬ್ರೂಡ್ ನಮ್ಮಲ್ಲೆಲ್ಲ ಏನೂ ಬರಲ್ಲ. ಓಕೆ. ಯಾಕೆಂದರೆ ನಮ್ಮದು ಬಯಲು ಪ್ರದೇಶ ಆಗಿರೋದ್ರಿಂದ ಮಲೆನಾಡಲ್ಲೆಲ್ಲ ಈ ಕೇರಳ ಕಡೆ ಅಲ್ಲೆಲ್ಲ ಬರುತ್ತೆ ತೈಸಾಕ್ ಬ್ರೂಡ್ ಅಂತ. ಸ್ಟ್ರೆಂತ್ ಆಗೋದಿಲ್ಲ ಬಾಕ್ಸು. ಹೆಂಗಿರುತ್ತೋ ಹಂಗೆ ಇರುತ್ತೆ. ಲಾರ್ವಾ ಸ್ಟೇಜಿಗೆ ಬಂದ ತಕ್ಷಣ ಹುಳ ಸತ್ತೋಗೋದು, ಅವಾಗೆಲ್ಲ ಅವು ಹೊರಗಡೆ ಆಗ್ತಾ ಇರ್ತವೆ ಲಾರ್ವಾಗಳನ್ನ. ಆವಾಗಲೇ ಗೊತ್ತಾಗಬೇಕು ನಮಗೆ ಇದು ವ್ಯಾಕ್ಸ್, ಇದು ತೈಸಾಕ್ ಬ್ರೂಡ್ ಆಗಿದೆ ಅಂತ. ಅದು ಸರ್ವೈವಲ್ ಆಗಲ್ಲ ಗೂಡು, ಅದನ್ನ ಬಿಸಾಕ್ತಾರೆ, ಏನೋ ಮಾಡ್ತಾರೆ. ಅಂದರೆ ಇದು ಫೀಮೇಲ್ ಹನಿನ ಸಪ್ರೇಟ್ ಮಾಡೋಕ್ಕೆ ಬರಲ್ವ ಆ ಡಿಸೀಸ್ ಬಂದಾಗ? ಲೈಕ್ ಡಿಸೀಸ್ ಬಂತು ಅಂತಂದರೆ ನಮ್ಮ ಬಾಕ್ಸಿಗೂ ಅಟ್ಯಾಕ್ ಆಗುತ್ತೆ, ಅಕ್ಕಪಕ್ಕ ಇರೋ ಬಾಕ್ಸಿಗೂ ಅಟ್ಯಾಕ್ ಆಗುತ್ತೆ. ಓಕೆ ಸರ್, ಈಗ ಈ ಬಾಕ್ಸಲ್ಲಿ ಇರೋ ಅನಿವೀಸ್ ಅಂದರೆ ವರ್ಕರ್ ಅನಿವೀಸ್ ಇನ್ನೊಂದು ಬಾಕ್ಸಿಗೆ ಹೋಗೋದು ಯಾವುದೇ ಕಾರಣಕ್ಕೂ ಹೋಗೋದೇ ಇಲ್ಲ. ಯಾವುದು ನನ್ನ ಬಾಕ್ಸು, ನನ್ನ ಕ್ವೀನು, ನನ್ನ ರಾಣಿ ಯಾವುದೋ ಅದೇ ಬಾಕ್ಸಿಗೆ ಬಂದು ಕೂತ್ಕೊಳುತ್ತೆ. ಅದೇ ಬಾಕ್ಸಲ್ಲೇ ಯಾವುದೇ ಕಾರಣಕ್ಕೂ ಇನ್ನೊಂದು ಬಾಕ್ಸಿಗೆ, ಇಲ್ಲಿ 1000 ಬಾಕ್ಸ್ ಇಟ್ಟಿದ್ರು ಯಾವ ಬಾಕ್ಸಿಗೆ ಹೋಗೋದಿಲ್ಲ. ಅದೇ ಬಾಕ್ಸಿಗೆ ಬರುತ್ತೆ. ಅಂದರೆ ನಿಮ್ಮ ಹತ್ರ ಹನಿ ಬಾಕ್ಸ್ ತೊಗೊತಾರೆ ಅಂದ್ರಲ್ಲ, ಅವರಿಗೆ ನೀವು ಟ್ರೈನಿಂಗ್ ಕೊಡ್ತೀರಾ ಅಥವಾ? ಹೌದೌದು, ಬೇಸಿಕ್ ಮಾಹಿತಿ ಹೇಳಿ ಕೊಡ್ತೀನಿ. ಈಗ ಮೇಂಟೈನ್ ಮಾಡೋದು ಹೆಂಗೆ, ಡಸ್ಟ್ ಎಲ್ಲ ಕ್ಲೀನ್ ಮಾಡೋದು ಹೆಂಗೆ, ಫ್ರೇಮ್ ಯಾವ ಥರ ಎತ್ತಿ ನೋಡಬೇಕು, ಆಮೇಲೆ ಫ್ರೇಮ್ ಯಾವ ಥರ ಇಡಬೇಕು, ಆಮೇಲೆ ಹೆಂಗೆ ಕಟ್ಟಬೇಕು, ಅದನ್ನ ಆರೈಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ. ಬೇಸಿಕ್ ಮಾಹಿತಿ ಕಲಿಸ್ಕೊಡ್ತೀನಿ ನಾನು. ಅಂದರೆ ಕೆಲವರು ಹೇಳ್ತಾರೆ ಹೊಗೆ ಮತ್ತು ಇದು ಬೆಂಕಿ ಬಂದರೆ ಹನಿ ಜಾಸ್ತಿ ದಿನ ಇರಲ್ಲ, ಹೊಗೆ ಅದಕ್ಕಾಗಲ್ಲ, ಹೋಗ್ಬಿಡುತ್ತೆ ಇದು. ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಹನಿ ಬೀಸು ನಮಗೆ ಚುಚ್ಚುತ್ತೆ ತೆಗೆದ ತಕ್ಷಣ, ಅದನ್ನ ತಟಸ್ಥ ಮಾಡಬೇಕಪ್ಪ ಅಂದರೆ ಅದನ್ನ ಸ್ವಲ್ಪ ಹಂಗೆ ಸ್ಟಾಪ್ ಮಾಡಬೇಕು ಅನ್ನೋದಕ್ಕೆ ಏನು ಮಾಡ್ತೀವಿ ಅಂದರೆ ಲೈಟಾಗಿ ಹೊಗೆ ಕೊಡಬೇಕು. ಲೈಟಾಗಿ ಹೊಗೆ ಕೊಟ್ಟರೆ ಅದು ಮಂಕಾಗುತ್ತೆ. ಆ ಮಂಕಾದಾಗ ನಾವೇನು ಕೆಲಸ ಮಾಡಬೇಕು, ಅಲ್ಲಿ ಕ್ಲೀನ್ ಮಾಡ್ಕೊಳೋದಿರ್ಬೋದು, ತುಪ್ಪ ತಕ್ಕೊಳೋದಿರ್ಬೋದು, ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಡಿವೈಡ್ ಮಾಡ್ಬೇಕಾದ್ರೆ ಕ್ವೀನ್ ನೋಡೋಕ್ಕೆ ಒಂದು ಸ್ವಲ್ಪ ಸ್ಮೋಕ್ ಹಾಕ್ತೀವಿ. ಸ್ಮೋಕ್ ಹಾಕಿದ ಒಂದು 10 ನಿಮಿಷ ಅದು ಮಂಕಾಗಿರುತ್ತೆ. ಅಷ್ಟರಲ್ಲೇ ನಾವೆಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟರಲ್ಲೇ ಮಾಡ್ಕೊಂಡ್ಬಿಡ್ಬೇಕು. ಜಾಸ್ತಿ ಸ್ಮೋಕ್ ಹಾಕ್ಬಾರ್ದು, ಬೆಂಕಿ ಎಲ್ಲ ಹಾಕ್ಬಾರ್ದು, ಸ್ಮೋಕ್ ಹಾಕ್ತೀವಿ ಅಷ್ಟೇ. ಹೊಗೆ ಹಾಕ್ತೀವಿ, ಲೈಟಾಗಿ ಹೊಗೆ ಹಾಕ್ಬೇಕಷ್ಟೆ. ಸರ್, ನಿಮ್ಮದು ಆ್ಯನ್ಯುವಲಿ ಎಷ್ಟು ಖರ್ಚಾಗುತ್ತೆ ಮತ್ತು ಎಷ್ಟು ಇನ್ಕಮ್? ಈಗ ಒಂದು ಬಾಕ್ಸಿಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಬಾಕ್ಸಿಗೆ 2000, ಕಾಲೋನಿಗೆ 2000 ಸ್ಟ್ಯಾಂಡು ಸೇರಿ ಒಟ್ಟು 4000 ರೂಪಾಯಿದು ಒಂದು ಬಾಕ್ಸ್. ಈ ಥರದ ನಾವು ಒಂದು 50 ಬಾಕ್ಸ್ ಇದ್ದಾವೆ. ಈಗ ವರ್ಷಕ್ಕೆ ನನಗೆ ಜೇನುತುಪ್ಪದಿಂದ ಒಂದು ವರ್ಷಕ್ಕೆ ಆನ್ಯುವಲಾಗಿ ಎಲ್ಲ ಖರ್ಚು ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಜೇನುತುಪ್ಪದಿಂದ ಆದಾಯ ಬರುತ್ತೆ. ಕಾಲೋನಿಯಿಂದ 1-2 ಲಕ್ಷ ಬರುತ್ತೆ. ಸೈಡ್ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟು ಟೋಟಲ್ ಒಂದು 3 ಲಕ್ಷ ರೂಪಾಯಿ ನನಗೆ ನಿಕ್ಕಿ ಆದಾಯ ಬರುತ್ತೆ. ನಿಕ್ಕಿ ಆದಾಯ ಬರುತ್ತೆ. ಅಂದರೆ ಪರ್ ಡೇ ನಿಮಗೇನು 1 ಅವರ್ ಅಷ್ಟೇ ಕೆಲಸ? 1 ಅವರ್ ವೀಕ್ಲಿ 1 ಟೈಮ್ ಅಷ್ಟೇ. ಏನು ಡೈಲಿ ಇರೋದಿಲ್ಲ? ಇಲ್ಲ. ನಂದು ಟ್ರಾನ್ಸ್ಪೋರ್ಟೇಷನ್, ನನ್ನ ಲೇಬರ್ ಎಲ್ಲ ತೆಗೆದು ಒಂದು 3 ಲಕ್ಷ ರೂಪಾಯಿ ನನ್ನ ಜೇನು ಕೃಷಿಯಿಂದ ಈ ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಹೋದನೇ ವರ್ಷ ಎಲ್ಲ ಇನ್ನು ನಾನು ಕಲಿತಾ ಇದ್ದೆ. ಈ ವರ್ಷ ಎಲ್ಲ ನಾವು ಪ್ರಾಕ್ಟೀಸ್ ಆಗಿ ಮಾಡಿದ್ದೀವಿ.
ಈ ಹುಟ್ಟೆ ಇದೆಯಲ್ಲ, ಎದ್ದೋಗಿರ್ತಕ್ಕಂಥ ಫ್ರೇಮ್ ಏನು ಹುಳ ಕಾಲೋನಿ ಎದ್ದೋಗಿತ್ತು, ಆ ಕಾಲೋನಿ ಹುಟ್ಟೆನ ನಾವು ಈ ಸೂಪರ್ ಚೇಂಬರಿಗೆ ಕೊಟ್ಟಿದ್ವಿ. ಓಕೆ. ಶೀಟ್ ಕೊಡಬೇಕಿತ್ತು, ಇಲ್ಲಾಂದರೆ ವ್ಯಾಕ್ಸ್ ಶೀಟ್ ಕೊಡಬೇಕಿತ್ತು. ವ್ಯಾಕ್ಸ್ ಶೀಟ್ ಕೊಡೋ ಬದಲು ಇದನ್ನು ಕೊಟ್ಟಿದ್ದೀನಿ. ಈಗ ಇದಕ್ಕೆ ಆಲ್ರೆಡಿ ಈಗ ಜೇನುತುಪ್ಪ ಕಟ್ತಾ ಇದೆ. ಇನ್ನು 15 ದಿನ ಸೀಲ್ ಆದ ತಕ್ಷಣ ಇದನ್ನ ನಾವು ರಿಮೂವ್ ಮಾಡಿ, ಈ ಸೀಲಿಂಗ್ ಆಗಿರುತ್ತೆ, ಈ ಸೀಲ್ ರಿಮೂವ್ ಮಾಡಿ ಸ್ಮೋಕ್ ಹಾಕಿದರೆ ಹುಳ ಎಲ್ಲ ಕೆಳಗಡೆ ಹೋಗುತ್ತೆ ಇಲ್ಲಿ. ಓಕೆ. ಇದು ಸಂಸಾರ ಕೋಣೆ ಹೋಗ್ತವೆ. ಆವಾಗ ನಾವು ಎಕ್ಸ್ಟ್ರಾಕ್ಟ್ರಿ, ಹನಿ ಎಕ್ಸ್ಟ್ರಾಕ್ಟರ್ ಇರುತ್ತೆ, ಆ ಹನಿ ಎಕ್ಸ್ಟ್ರಾಕ್ಟ್ರಿ ಹಾಕಿ ಇದನ್ನ ತಿರ್ಗಿಸಿದ್ರೆ ಹನಿ ಎಲ್ಲ ಬೀಳುತ್ತೆ. ಮತ್ತು ಇದು ಹುಟ್ಟೆ ಹಂಗೆ ಇರುತ್ತೆ. ಮತ್ತೆ ಇನ್ನೊಂದು 20 ದಿನಕ್ಕೆ ಮತ್ತೆ ಜೇನುತುಪ್ಪ ಬರುತ್ತೆ. ಓಕೆ. ಅದು ಹನಿ ಎಕ್ಸ್ಟ್ರಾಕ್ಟ್ ಎಷ್ಟಾಗುತ್ತೆ ಸರ್? ಹನಿ ಎಕ್ಸ್ಟ್ರಾಕ್ಟ್ರು GI ಎಲ್ಲ ಆದರೆ 3000 ಆಗುತ್ತೆ, ಸ್ಟೀಲಿಂದೆಲ್ಲ ಆದರೆ 5000 ರೂಪಾಯಿ. ನಿಮಗೆ ಯಾವ್ದು ಬೆಸ್ಟ್ ಅನಿಸಿದೆ ಸರ್? ಅಲ್ಲ, ಯಾವುದಾದ್ರೂ ತಗೋಬೋದು, ಕಾಸ್ಟ್ ನೋಡ್ಕೊಂಡು. ಈಗ ಒಂದು 5 ಬಾಕ್ಸ್ ಇತ್ತು ಅಂತಂದರೆ, ಅಲ್ಲ ಎಕ್ಸ್ಟ್ರಾಕ್ಟರ್ ಇತ್ತು ಅಂತಂದ್ರೆ ನಿಮಗೆ ಹುಟ್ಟೆ ಹಾಳಾಗೋದಿಲ್ಲ, ಜೇನುತುಪ್ಪ ಬೇಗ ಬರುತ್ತೆ. ಓಕೆ. ಎಕ್ಸ್ಟ್ರಾಕ್ಟರ್ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಈಗ ಹುಟ್ಟೆನಲ್ಲಿ ಜೇನುತುಪ್ಪ ಬಂದಿರುತ್ತೆ, ತಗೋಬೇಕಾಗಿರುತ್ತೆ, ಕಟ್ ಮಾಡ್ಕೋಬೇಕು, ಹಿಂಡ್ಕೋಬೇಕು. ಓಕೆ ಓಕೆ. ಎಕ್ಸ್ಟ್ರಾಕ್ಟರ್ಗೆ ಹಾಕಿದ್ದು ತಿರುಗಿಸಿದ್ವಿ ಅಂದರೆ ಅದರಲ್ಲಿ ಹುಟ್ಟೆ ಹಂಗೆ ಇರುತ್ತೆ, ಜೇನುತುಪ್ಪ ಮಾತ್ರ ಹೊರ ಬಂದಿರುತ್ತೆ. ಅವಾಗ ಮತ್ತೆ ವ್ಯಾಕ್ಸ್ ಹಾಳಾಗೋದಿಲ್ಲ. ಅದೇ ವ್ಯಾಕ್ಸ್ನ ನಾವು ಹಾಗೆ ಇಟ್ಟರೆ ಮತ್ತೆ ಇನ್ನು 20 ದಿನಕ್ಕೆ ಬರುತ್ತೆ. ಅವಕ್ಕೆ ಪರಿಶ್ರಮ, ಕೆಲಸ ಕಡಿಮೆ ಆಯಿತು, ಸ್ಟ್ರೆಸ್ ಕಡಿಮೆ ಆಯಿತು, ಅವಕ್ಕೆ ಫುಡ್ ಬೇಗ ತಂದು ಇಡ್ತವೆ, ಮತ್ತೆ ತುಂಬುತ್ತೆ. ವ್ಯಾಕ್ಸ್ ಮತ್ತೆ ಗೂಡು ಕಟ್ಟೋ ಅವಶ್ಯಕತೆ ಇರಲ್ಲ. ಗೂಡು ಕಟ್ಟೋ ಅವಶ್ಯಕತೆ ಇರಲ್ಲ, ಅದಕ್ಕೆ ಫುಡ್ ಥರ ಅವಶ್ಯಕತೆ ಇರಲ್ಲ. ಹಾಗಾಗಿ ಬೇಗ ಜೇನುತುಪ್ಪ ಬರುತ್ತೆ, ನಿಮಗೆ ಈಲ್ಡ್ ಜಾಸ್ತಿ ಬರುತ್ತೆ, ಇಳುವರಿ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ. 1-2 ತಿಂಗಳಲ್ಲಿ 3 ಸರಿ ತೆಗಿಬೋದು. ಹೊಸ್ದಾಗಿ ಸಾಕಾಣಿಕೆ ಮಾಡಬೇಕು ಜೇನು ಕೃಷಿನ ಅನ್ನೋರಿಗೆ ಏನು ಹೇಳ್ತೀರಾ ಅಂದರೆ ನೀವು? ಈಗ ಹೊಸ್ದಾಗಿ ಸಾಕಾಣಿಕೆ ಮಾಡೋರಿಗೆ ಏನು ಹೇಳ್ಬೋದಪ್ಪ ಅಂದರೆ, ಮನೆಗೆ ಜೇನುತುಪ್ಪ ಬೇಕೇ ಬೇಕಾಗಿರುತ್ತೆ. ಏನಕ್ಕಾದರೂ ಯಾವುದಾದ್ರೂ ಒಂದು ಪಾಪುಗಾರ ಆಗಿರ್ಬೋದು ಅಥವಾ ಮೆಡಿಸನ್ ಇದಕ್ಕಾರ ಆಗಿರ್ಬೋದು, 2 ಬಾಕ್ಸ್ ಅಂತೂ ಖಂಡಿತ ಸಾಕಿ ಅಂತ ನಾನು ಹೇಳ್ತೀನಿ. ಓಕೆ. ಈಗ ಫಸ್ಟ್ ಆದಾಯನೂ ಇದೆ ಇದರಲ್ಲಿ. ಆದಾಯ ಏನಿದೆ ಅಂದರೆ ಜೇನುತುಪ್ಪ ಒಂದು ಮಾರಾಟ ಮಾಡ್ತೀವಿ. ಕಾಲೋನಿ ಯಾರ್ಯಾರು ಬೇಕು ಅಂದರೆ ಪಕ್ಕದ ಯಾರ್ಯಾರು ಕೇಳ್ತಿರ್ತಾರಲ್ಲ ಅವ್ರಿಗೂ ಮಾರಾಟ ಮಾಡಿದರೆ, ಒಂದು ಬಾಕ್ಸಲ್ಲಿ ನಾವು 2000 ರೂಪಾಯಿ ಕಾಲೋನಿ 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬಕ್ಕೆ 2000 ರೂಪಾಯಿ ಕೊಡ್ತಾಯಿದ್ದೀವಿ. ಇದನ್ನು ನಾವೇ ತಯಾರಿ ಮಾಡ್ಕೋಬೋದು ಅಂದರೆ? ಬಾಕ್ಸ್ಗಳೆಲ್ಲ ನಮ್ಮಲ್ಲಿ ಮಾಡೋ ಕೆಪಾಸಿಟಿ ಇನ್ನೂ ಇಲ್ಲ ಅಷ್ಟು. ಓಕೆ. ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಮರ ಜಾಸ್ತಿ ಖರ್ಚು ಬರುತ್ತೆ. ಹಂಗಾಗಿ ನಾವು ಈ ಕಡೆ ಪುತ್ತೂರು, ಸುಳ್ಯ ಆ ಕಡೆಯಿಂದನೇ ತೊಗೊಂಬರ್ತೀರಾ ಡೈರೆಕ್ಟ್? ಅಂದರೆ ಸರ್ ಲೈಕ್ ಯಾವ ಮರ ವುಡ್ ಗಟ್ಟಿ ಇರಬೇಕು? ಇದು ವುಡ್ಡೆಲ್ಲ ಬಂದು ಟೀಕ್ ವುಡ್ಡು. ಓಕೆ. ಇದೆಲ್ಲ ಟೀಕ್ ವುಡ್ ಫ್ರೇಮ್ಸು. ಓಕೆ. ಇಲ್ಲಾಂದರೆ ಅಕೇಶಿಯಾ ಮರ ಬರುತ್ತೆ, ಅಕೇಶಿಯಾ ಮರ ಬಾಕ್ಸು, ಒಳಗಡೆ ಟೀಕ್ ವುಡ್ ಫ್ರೇಮ್ಸು. ಓಕೆ. ಟೀಕ್ ವುಡ್ ಫ್ರೇಮ್ಸು ಅವು ಬಾಳಿಕೆ ಬರ್ತವೆ. ಅದ್ರ ಸ್ಪೆಸಿಫಿಕ್ ಏನು, ಅದನ್ನೇ ಏನಕ್ಕೆ ಯೂಸ್ ಮಾಡಬೇಕು? ಈಗ ಟೀಕ್ ವುಡ್ಡು ಉಳುತೋಗೋದಿಲ್ಲ, ಭಾಳ ದಿನ ಬಾಳಿಕೆ ಬರುತ್ತೆ, ಹಂಗಾಗಿ ಟೀಕ್ ವುಡ್ಡೇ ಬಳಸ್ತಾರೆ. ಹಾಂ. ಇಲ್ಲಾಂದರೆ ಒಂದು ಮಹಾಗನಿ ಇದು ಬರುತ್ತೆ, ಇದು ಮಹಾಗನಿದು, ಇದೆಲ್ಲ ಮಹಾಗನಿ ವುಡ್ಡಿಂದು. ಮಹಾಗನಿ ಅಷ್ಟೇ ಉಳ್ತೋಗೋದಿಲ್ಲ. ಉಳ್ತೋಗಲ್ಲ. ವಿತ್ ಕುಟುಂಬ ಆದರೆ ನಾವು ಹೊಸ ಬಾಕ್ಸಲ್ಲೇ ಹಾಕಿ ಕೊಡೋದು. ಹೊಸ ಬಾಕ್ಸಲ್ಲಿ. ಈಗ ನಾವು ಕುಟುಂಬ ಸಾಕೋ ಬಾಕ್ಸೇ ಬೇರೆ ಇರುತ್ತೆ, ಮಾರಾಟ ಮಾಡಿದರೆ ರೈತರಿಗೆ ಕೊಡೋಂಥ ಬಾಕ್ಸೇ ಬೇರೆ ಇರುತ್ತೆ. ನಾವು ರೈತರಿಗೆ ಕೊಡೋಂಥ ಬಾಕ್ಸ್ ಈ ಥರ ಬಾಕ್ಸಲ್ಲಿ ಕೊಡ್ತೀವಿ. ಓಕೆ. ಇದು ಹೊಸ ಬಾಕ್ಸು. ಇದು 6 ಫ್ರೇಮ್ ಇರ್ತಕ್ಕಂಥ ಒಂದು ಕೇರಳ ಮಾದರಿ ಬಾಕ್ಸು. ಇದು ಕ್ಯಾಪು. ಇದು ಸೂಪರ್ ಚೇಂಬರು. 5 ಸೂಪರ್ ಚೇಂಬರ್ ಇರ್ತವೆ ಈ ಥರ. ಇದು ಬ್ರೂಡ್ ಚೇಂಬರ್. ಇದು ಟೀಕ್-ವುಡ್ ಫ್ರೇಮ್ಸು. ಮಹಾಗನಿ ಬಾಕ್ಸು. ಓಕೆ. ಹನಿದು ಅಂದರೆ ಹನಿ ಶೇಖರಣೆ ಅಂದರೆ ಸಕ್ಕರೆ ಪಾಕ ಹಾಕೋದು ಇದನ್ನು ಕೊಡ್ತೀರಾ ಜೊತೆಗೆ? ಸಕ್ಕರೆ ಅಂದರೆ ಶುಗರ್ ಫೀಡಿಂಗ್ ಕೊಡಲಿಕ್ಕೆ ನಮಗೆ ಫೀಡರ್ ಸಿಗುತ್ತೆ, ಬಟ್ ಅದನ್ನ ನಾವು ಎಕ್ಸ್ಟ್ರಾ ಕೊಟ್ಟು ರೈತರಿಂದ ಕಲೆಕ್ಟ್ ಮಾಡ್ತೀವಿ. ಓಕೆ. ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಅದನ್ನು ನಾವು 80 ರೂಪಾಯಿ ಈ ಥರ ಎಕ್ಸ್ಟ್ರಾ ಫೀಡರ್ಸ್ ಸಿಗ್ತವೆ ನಮ್ಮ ಹತ್ರ. ಓಕೆ. ಈಗ ಹನಿಗೆ ಇಕ್ವಿಪ್ಮೆಂಟ್ಸಿಗೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟ್ಸ್ ಎಲ್ಲವೂ ನನಗೆ ಸಿಗುತ್ತೆ. ಏನಪ್ಪ ಅಂದ್ರೆ ರೈತರು ಸ್ವಲ್ಪ ಮುಂಚೆ ಹೇಳಿದ್ರೆ ನಾನು ಇನ್ಫಾರ್ಮ್ ಮಾಡಿ ತರಿಸ್ಲಿಕ್ಕೆ. ಇವತ್ತು ಆರ್ಡರ್ ಕೊಡ್ತಾರೆ ಅಂದರೆ ನೀವು ಎಷ್ಟು ಬೇಕಿದ್ರೂ ಬಾಕ್ಸ್ ಕೊಡ್ತೀರಾ? ಲೈಕ್ ಈಗ ಇವತ್ತು ನನಗೆ ಅಕಸ್ಮಾತ್ ನನ್ನ ಹತ್ರ ಒಂದು 50 ಬಾಕ್ಸ್ ತನಕ ಇದೆಯಲ್ವ, ಒಂದು 15 ದಿನ ಅಂತೂ ಬೇಕು ನನಗೆ. ಓಕೆ. 15 ದಿನ ಮುಂಚೆ ಆರ್ಡರ್ ಕೊಡಲ್ಲ. ಅವ್ರು ಎಷ್ಟು ಬಾಕ್ಸ್ ಆರ್ಡರ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಓಕೆ. 10 ಬಾಕ್ಸ್ ಬೇಕು ಅಂದರೆ ನಾಳೆನೇ ಕೊಡ್ತೀನಿ. ನಾಳೆನೇ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸು 1-2 ದಿನ ಮುಂಚೆ ಹೇಳಿದ್ರೆ ನನಗೆ ತರಿಸಿ ಕೊಡೋಕ್ಕೆ ಅನುಕೂಲನ ಆಗುತ್ತೆ. ಫುಲ್ ಸೆಟ್ಟೇ ಬೇಕು ಅಂದರೆ 1-2 ಡೇಸ್ ಬೇಕು. 2 ಡೇಸಲ್ಲಿ ಕೊಡ್ತೀರಾ? 2 ಡೇಸಲ್ಲಿ ಕೊಡ್ತೀವಿ. ನಿಮ್ಮದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ? ಈಗ ಸಂತೆಬೆನ್ನೂರಲ್ಲಿ ನಂಜುಂಡೇಶ್ವರ ಸಮುದಾಯ ಭವನ ಪಕ್ಕ
ಲೇಔಟ್ ಇದೆ. ಆ ಲೇಔಟಲ್ಲಿ ನಾವೊಂದು ಗೋಡನ್ ವೈಸಿರಿ ರೊಟ್ಟಿ ಕಾರಣ ಅಂತ ಮಾಡ್ಕೊಂಡಿದ್ದೀವಿ. ಓಕೆ. ಅಲ್ಲಿ ಬಂದು ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿದರೆ ನಾನು ರೈತರನ್ನ ಕರ್ಕೊಂಡು ತೋರಿಸೋ ವ್ಯವಸ್ಥೆ ಮಾಡ್ತೀನಿ. ಅವ್ರಿಗೆ ಬೇಸಿಕ್ ಮಾಹಿತಿ ಕೊಟ್ಟು ಜೈನ್ ಬಾಕ್ಸ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಓಕೆ. ಇದೊಂದು ಜೈನ್ ಬಾಕ್ಸ್ ಬೆಲೆ 4,000 ಆಗುತ್ತೆ. 4,000 ರೂಪಾಯಿ. ಓಕೆ. ಇದು ಫೀಡರ್ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಬ್ಯಾಗ್ಸ್ ಸ್ಮೋಕರ್ ಸಿಗುತ್ತೆ, ಅದು ಮತ್ತು ಕ್ಯಾಪ್ ಸಿಗುತ್ತೆ. ಅವೆಲ್ಲ ಎಕ್ಸ್ಟ್ರಾ ಕೊಟ್ಟು ತಗೋಬೇಕಾಗುತ್ತೆ. ಅವನ್ನೆಲ್ಲ ಬೇರೆ ಎಕ್ಸ್ಟ್ರಾ ಕೊಟ್ಟು ಬೇರೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ತಗೋಬೇಕು. ಓಕೆ. ಒಂದು ತೊಗೊಂಡೋದ್ರೆ ಅವ್ರು ಬೇಕಿದ್ರೆ ಒಂದರಿಂದ ಸಾಕು. ಒಂದೊಂದು ಇತ್ತು ಅಂದರೆ ಒಂದೂರಲ್ಲಿ ಅದೇನು ಡೈಲಿ ಯೂಸ್ ಆಗೋದಿಲ್ಲ. ಒಂದು ವಾರಕ್ಕೆ 1 ಟೈಮ್ ಅಲ್ವಾ ಕೆಲಸ, ಒಂದು 10 ನಿಮಿಷದ ಕೆಲಸ ಅಷ್ಟೇ. ಓಕೆ. ಥ್ಯಾಂಕ್ ಯು ಸರ್. ಓಕೆ.